ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ನಾವು ನೋಡಿದೀವಿ, ನೀವು ಹಾಡ್ತಾ ಇರ್ತೀರ. ಈಗಲೂ ಕೂಡ ವಿದೇಶಗಳಿಗೆಲ್ಲ ಹೋಗ್ತೀರಿ. ದುಬೈ ನಿಮಗೆ ಒಂದು ಇಲ್ಲೇ ಜೆ ಪಿ ನಗರ, ಹೋದಾಗ ಅಲ್ಲಿ ನಿಮಗೆ ತುಂಬಾ ಬೇಡಿಕೆಯ ಹಾಡುಗಳು ಯಾವುದು? ಇದನ್ನು ಹಾಡಬೇಕು ಅನ್ನೋದು ಒಂದು ರಿಕ್ವೆಸ್ಟ್ ಬರುತ್ತೆ. ಹಾ ಅದು ನನಗೆ ಈಗ ಸದ್ಯಕ್ಕೆ ರುಧಿರಧಾರ ಆಗಿದೆ. ಅದು ಬಿಟ್ರೆ ಜೀವ ಕೊಟ್ಟವಳು, ಬಾಬಾ ನಾರಡಿ, ಆಮೇಲೆ ಇದು ಯಾವುದು ಕಾಟೇರ ಕ್ರಾಂತಿ. ಸೊ ಅದು ಒಂಥರ ನಮ್ದು ಪ್ಲೇ ಲಿಸ್ಟ್ ಫಸ್ಟ್ ಅದು ಸೆಟ್ ಆಗ್ಬಿಟ್ಟಿದೆ. ಒಂದು 6 ಸಾಂಗ್ಸ್ ಫಸ್ಟ್ ಸೆಟ್ ಅದು. ಸೊ ಅದಾದ್ಮೇಲೆ ಅಫ್ಕೋರ್ಸ್ ಎಲ್ಲ ಹಾಡುಗಳನ್ನು ನಾವು ಕಾನ್ಸರ್ಟ್ ಅಲ್ಲಿ ಹಾಡ್ತೀವಿ. ಅಂಡ್ ಒಂಥರ ಅದು ಖುಷಿ ಆಗತ್ತೆ ಸರ್. ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ನಾವೇ ಹಾಡಿರೋ ಹಾಡುಗಳನ್ನ ಕೇಳ್ತಾ ಇದಾರೆ ಮತ್ತೆ ಮತ್ತೆ ಹಾಡೋದಕ್ಕೆ ಅಂದಾಗ ಒಂಥರ ಅದು ಬೇರೆನೆ ಫೀಲು. ಕೆಲವೊಬ್ಬರಿಗೆ ಮಾತ್ರ ಒಂದು ಆಪರ್ಚುನಿಟಿ ಸಿಗೋದು ಸರ್. ನನ್ನ ಪ್ರಕಾರ ಏನು ಅಂದ್ರೆ, ಓದ್ಬಿಟ್ಟು ನಾವು ಎಂಥ ಪ್ರೊಫೆಷನ್ಗೆ ಬೇಕಾದ್ರೂ ಹೋಗ್ಬೋದು. ಅದು ಕಲಿಕೆಯಿಂದ ಓದ್ನಿಂದ ಆಗೋ ಒಂದು ಏನದು ಉದ್ಯೋಗ ಅದು. ಆದ್ರೆ ಕಲೆ ಇದನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅಂದ್ರೆ ನಾವು ಏನೇ ಓದಿದ್ರೇನು ನಾವು ನಮ್ಮ ಕಂಠದಲ್ಲಿ ಅದು ಶಕ್ತಿ ಇಲ್ಲ ಅಂದ್ರೆ ಅದೇನು ಮಾಡಕ್ಕಾಗಲ್ಲ. ಅಂಡ್ ನಮ್ಮ ಮೆದುಳಿನಲ್ಲಿ ಕ್ರಿಯೇಟಿವಿಟಿ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಸೊ ಇದು ಐ ಥಿಂಕ್ ಇಟ್ ಇಸ್ ಅ ಗಾಡ್ ಗಿಫ್ಟ್. ಯಾರೇ ಕಲಾವಿದರಿಗಾಗಿದ್ರೇನು ಪ್ರಾಕ್ಟೀಸ್ ಮಾಡಿ ನಾವು ಅದನ್ನ ತುಂಬಾ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಬಟ್ ಆ ಬೇಸ್, ಆ ರೂಟ್, ಅದು ಗಾಡ್ ಗಿಫ್ಟೇ ಕೊಡಬೇಕು. ಸೊ ಹಾಗಾಗಿ ಕೆಲವೊಬ್ಬರು ಮಾತ್ರ ಒಂದು ಕಲಾವಿದರಾಗಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ.